ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಚಿಕ್ಕ ಅಬ್ಸರ್ವೇಷನ್ ಟೆಸ್ಟ್. ನೋಡೋಣ ಯಾರ ಅಬ್ಸರ್ವೇಷನ್ ಚೆನ್ನಾಗಿದೆ ಅಂತ. ಒಂದು ಫ್ಯಾಮಿಲಿ ಇರುತ್ತೆ, ಅಪ್ಪ, ಅಮ್ಮ ಮತ್ತು ಅವರ 3 ಗಂಡು ಮಕ್ಕಳು. ಒಂದು ದಿನ ಅಪ್ಪ ಅಮ್ಮನಿಗೆ ಒಂದಷ್ಟು ಹಣ ಕೊಡ್ತಾರೆ. ಅಮ್ಮ ಆ ಹಣವನ್ನ ಬೆಡ್ ಕೆಳಗಡೆ ಬಚ್ಚಿಡ್ತಾರೆ. ಸ್ವಲ್ಪ ಸಮಯದ ನಂತರ ಅಮ್ಮ ಮತ್ತೆ ಬಂದು ನೋಡಿದಾಗ ಅಲ್ಲಿ ಕೆಲವು ನೋಟುಗಳು ಗಾಯಬಾಗಿರ್ತವೆ. ಅಮ್ಮ ಕೋಪದಿಂದ 3 ಕರೀತಾರೆ. ಮೊದಲು ಚಿಕ್ಕ ಮಗನ ಹತ್ರ ಕೇಳ್ತಾರೆ, ಹಣ ನೀನು ತಗೊಂಡ್ಯಾ? ಅವನು ಸೀರಿಯಸ್ ಆಗಿ ಇಲ್ಲ ಅಂತಾನೆ. ನಂತರ 2ನೇ ಮಗನ ಹತ್ರ ಕೇಳ್ತಾರೆ. ಅವನು ಕೂಡ ಸೀರಿಯಸ್ ಆಗಿ ನಾನೂ ತಗೊಂಡಿಲ್ಲ ಅಂತಾನೆ. ಆದ್ರೆ ದೊಡ್ಡ ಮಗನ ಸರದಿ ಬಂದಾಗ ಅವನು ಸಡನ್ ಆಗಿ ನಗೋಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಮೈಲ್ ಮಾಡ್ತಾ ಹೇಳ್ತಾನೆ, ನಾನೂ ತಗೊಂಡಿಲ್ಲ ಅಂತ. ಈಗ ಬರೀ 5 ಸೆಕೆಂಡ್ ಯೋಚನೆ ಮಾಡಿ, ನಿಮ್ಮ ಪ್ರಕಾರ ಆ ಹಣ ತಗೊಂಡಿದ್ದು ಯಾರು? ಎ ದೊಡ್ಡ ಮಗ, ಬಿ 2ನೇ ಮಗ, ಸಿ. ನಿಮ್ಮ ಆನ್ಸರ್ ಎ ದೊಡ್ಡ ಮಗ ಆಗಿದ್ರೆ ನೀವು ಕೂಡ ನಮ್ಮ ಅಮ್ಮ ಮಾಡಿದ ತಪ್ಪನ್ನೇ ಮಾಡ್ತಿದ್ದೀರಾ. ಯಾಕಂದ್ರೆ ಆ ದೊಡ್ಡ ಮಗ ಬೇರೆ ಯಾರೂ ಅಲ್ಲ, ಸ್ವತಃ ನಾನೇ. ಮತ್ತು ಸತ್ಯ ಏನಂದ್ರೆ ಆ ಹಣ ನಾನು ತಗೊಂಡಿರ್ಲೇ ಇಲ್ಲ. ಪ್ರಾಬ್ಲಮ್ ಏನಂದ್ರೆ ಆ ಮೊಮೆಂಟ್ ಅಲ್ಲಿ ನನಗೆ ನಗು ಬಂದ್ಬಿಟ್ಟಿತ್ತು. ಮತ್ತಿದು ಬರೀ ಒಂದು ಬಾರಿ ಅಲ್ಲ, ಹಲವು ಬಾರಿ ಹೀಗಾಗಿದೆ. ಎಲ್ಲೆಲ್ಲಿ ನಾನು ಸೀರಿಯಸ್ ಆಗಿರ್ಬೇಕಿತ್ತೋ ಅಲ್ಲೆಲ್ಲ ನನಗೆ ನಗು ಬಂದ್ಬಿಡ್ತಿತ್ತು. ಇದೇ ಕಾರಣಕ್ಕೆ ಪ್ರತಿಯೊಂದು ಬಾರಿ ಮೊದಲ ಅನುಮಾನ ನನ್ನ ಮೇಲೇ ಬರ್ತಿತ್ತು. ಫ್ರೆಂಡ್ಸ್ ನಡುವೆಯೂ ನನ್ನ ತಮಾಷೆ ಮಾಡ್ತಿದ್ರು. ಎಲ್ಲಕ್ಕಿಂತ ಬೇಸರದ ವಿಷಯ ಅಂದ್ರೆ ನಾನು ಕಂಟ್ರೋಲ್ ಮಾಡಕ್ ಟ್ರೈ ಮಾಡಿದಷ್ಟು ನಗು ಇನ್ನೂ ಜಾಸ್ತಿ ಬರ್ತಿತ್ತು. ಈಗ ಪ್ರಶ್ನೆ ಏನಂದ್ರೆ ಇದನ್ನ ನಾನು ಹೇಗೆ ಕಂಟ್ರೋಲ್ ಮಾಡಿದೆ? ಆದ್ರೆ ಅದಕ್ಕಿಂತ ಮುಂಚೆ ಮೂಲತಃ ಹೀಗೆ ಯಾಕಾಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಒಂದು ಮಿತ್ ಬ್ರೇಕ್ ಮಾಡ್ಬಿಡಿ. ಸೀರಿಯಸ್ ಸಿಚುವೇಶನ್ ಅಲ್ಲಿ ನಿಮಗೆ ನಗು ಬಂದ್ರೆ ನೀವು ಕರುಣೆ ಇಲ್ದವರು ಅಥವಾ ಬೇರೆಯವರ ನೋವು ನಿಮ್ಗೆ ಅರ್ಥ ಆಗಲ್ಲ ಅಂತ ಅರ್ಥ ಅಲ್ಲ. ಪ್ರಾಬ್ಲಮ್ ನಿಮ್ ಪರ್ಸನಾಲಿಟಿ ಅಲ್ಲ, ಪ್ರಾಬ್ಲಮ್ ಇರೋದು ನಿಮ್ ಬ್ರೈನ್ ನ ಎಮೋಷನಲ್ ರೆಗ್ಯುಲೇಷನ್ ಸಿಸ್ಟಮ್ ಅಲ್ಲಿ. ಇದನ್ನ ಅರ್ಥ ಮಾಡಿಕೊಳ್ಳಿ. ನಮ್ಮ ಬ್ರೈನ್ ಬರೀ ಎಮೋಷನ್ಸ್ ಫೀಲ್ ಮಾಡಲ್ಲ, ಬದಲಿಗೆ ಪ್ರತಿ ಸೆಕೆಂಡ್ ಯಾವ ಸಿಚುವೇಶನ್ ಅಲ್ಲಿ ಯಾವ ಎಮೋಷನ್ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡುತ್ತೆ. ನಾರ್ಮಲ್ ಆಗಿ ಈ ಪ್ರೋಸೆಸ್ ಎಷ್ಟು ಫಾಸ್ಟ್ ಆಗಿ ನಡೆಯುತ್ತೆ ಅಂದ್ರೆ ನಮಗ್ ಗೊತ್ತೇ ಆಗಲ್ಲ. ಆದ್ರೆ ಕೆಲವು ಸಿಚುವೇಶನ್ಗಳಲ್ಲಿ ಬ್ರೈನ್ಗೆ ಒಂದೇ ಸಮಯದಲ್ಲಿ 2 ಬೇರೆ ಬೇರೆ ಸಿಗ್ನಲ್ ಸಿಗುತ್ತೆ. ಮೊದಲನೇ ಸಿಗ್ನಲ್ ಅನ್ನತ್ತೆ, ಇದು ತುಂಬಾ ಸೀರಿಯಸ್ ಸಿಚುವೇಶನ್, ಹುಷಾರಾಗಿ ರಿಯಾಕ್ಟ್ ಮಾಡು. 2ನೇ ಸಿಗ್ನಲ್ ಅನ್ನತ್ತೆ, ನಾನು ತುಂಬಾ ನರ್ವಸ್ ಆಗಿದ್ದೀನಿ, ನನಗೆ ಈ ಪ್ರೆಷರ್ನಿಂದ ಹೊರಗೆ ಬರಬೇಕು. ಯಾವಾಗ ಈ 2 ಸಿಗ್ನಲ್ಗಳು ಒಟ್ಟಿಗೆ ಆಕ್ಟಿವೇಟ್ ಆಗ್ತವೋ ಬ್ರೈನ್ ಒಳಗಡೆ ಎಮೋಷನಲ್ ಪ್ರೆಷರ್ ಜಾಸ್ತಿ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯ ಈ ಪ್ರೆಷರ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ರಿಲೀಸ್ ಮಾಡ್ತಾನೆ. ಕೆಲವರು ಸೈಲೆಂಟ್ ಆಗ್ತಾರೆ, ಕೆಲವರು ಹತ್ತು ಬಿಡ್ತಾರೆ, ಇನ್ನು ಕೆಲವರು ತಮ್ಗೆ ಗೊತ್ತಿಲ್ಲದೆ ನಗೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ನಗು ಯಾವಾಗ್ಲೂ ಸಂತೋಷದಿಂದಲೇ ಬರಲ್ಲ. ಹಲವು ಬಾರಿ ಅದು ನಿಮ್ಮ ಬ್ರೈನ್ ನ ಪ್ರೆಷರ್ ರಿಲೀಸ್ ರೆಸ್ಪಾನ್ಸ್ ಆಗಿರುತ್ತೆ. ಈ ಸಮಯದಲ್ಲಿ ನಗೋದು ತಪ್ಪು ಅಂತ ಗೊತ್ತಿದ್ರು ನಾವು ಯಾಕೆ ತಡೆಯೋಕ್ಕಾಗಲ್ಲ? ಇದರ ಉತ್ತರ ಇರೋದು ಬ್ರೈನ್ ನ ಒಂದು ಸೈಕಾಲಜಿಕಲ್ ಟ್ರ್ಯಾಪ್ ಅಲ್ಲಿ. ಯಾವಾಗ ನೀವು ನಿಮಗೆ ಬಲವಂತವಾಗಿ ಹೇಳ್ಕೊಳ್ತೀರೋ ನಗಬೇಡ, ಪ್ಲೀಸ್ ನಗಬೇಡ ಅಂತ, ಆಗ ನಿಮ್ ಬ್ರೈನ್ ನಗೋದನ್ನ ತಡೆಯೋ ಬದಲು ನಗೋದನ್ನೇ ಮಾನಿಟರ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಪ್ರತಿ ಸೆಕೆಂಡ್ ಚೆಕ್ ಮಾಡ್ತಿರುತ್ತೆ, ನಾನು ನಗ್ತಿದ್ದೀನಾ ಇಲ್ವಾ ಅಂತ. ಯಾವ ವಿಷಯವನ್ನ ಬ್ರೈನ್ ಪದೇ ಪದೇ ಮಾನಿಟರ್ ಮಾಡ್ತೋ ಆ ವಿಷಯದ ಮೇಲಿನ ಅವೇರ್ನೆಸ್ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಉದಾಹರಣೆಗೆ, ನಾನು ನಿಮ್ಮ ಹತ್ರ ಪಿಂಕ್ ಕಲರ್ ಆನೆ ಬಗ್ಗೆ ಯೋಚನೆನೇ ಮಾಡಬೇಡಿ ಅಂತ ಹೇಳಿದ್ರೆ ಮರುಕ್ಷಣವೇ ನಿಮ್ಮ ಮೈಂಡ್ ನಲ್ಲಿ ಪಿಂಕ್ ಆನೆ ಚಿತ್ರ ಬಂದ್ಬಿಡುತ್ತೆ. ಇದೇ ಟ್ರ್ಯಾಪ್ ನಿಂದಾಗಿ ನೀವು ನಗುವನ್ನ ಎಷ್ಟು ಹಠದಿಂದ ಹತೋಟಿಗೆ ತರಲು ಟ್ರೈ ಮಾಡ್ತೀರೋ ಬ್ರೈನ್ ಅಷ್ಟೇ ಅದರ ಮೇಲೆ ಫೋಕಸ್ ಮಾಡುತ್ತೆ. ಆ ಫೋಕಸ್ ನಗುವನ್ನ ಇನ್ನೂ ಪವರ್ಫುಲ್ ಮಾಡ್ಬಿಡುತ್ತೆ. ಹಾಗಾದ್ರೆ ಈ ಪ್ರಾಬ್ಲಮ್ ಅನ್ನ ಸೈಂಟಿಫಿಕ್ ಆಗಿ ಕಂಟ್ರೋಲ್ ಮಾಡಕ್ಕೆ ಸಾಧ್ಯನಾ? ಉತ್ತರ ಎಸ್. ಹಾಗಾದ್ರೆ ಹೇಗೆ? ಗಮನವಿಟ್ಟು ಕೇಳಿ. ಇಮೋಷನ್ ಲೇಬಲಿಂಗ್ / ಇಮೋಷನ್ ಗುರುತಿಸುವುದು. ನಿಮ್ಮ ಇಮೋಷನ್ ಅನ್ನ ಐಡೋಷನ್ ಅನ್ನ ಐಡೆಂಟಿಫೈ ಮಾಡಿ. ಇದು ಕೇಳೋಕೆ ಸಿಂಪಲ್ ಅನ್ಸ್ಬೋದು, ಆದ್ರೆ ಸೈಕಾಲಜಿಯಲ್ಲಿ ಇದನ್ನ ಇಮೋಷನ್ ಲೇಬಲಿಂಗ್ ಅಂತ ಕರೀತಾರೆ. ಸೀರಿಯಸ್ ಸಿಚುವೇಶನ್ ಅಲ್ಲಿ ನಗು ಬಂದಾಗ ನೀವು ಬರೀ ನಗ್ತಿರಲ್ಲ, ಆ ನಗುವಿನ ಹಿಂದೆ ಯಾವುದೋ ಒಂದು ಇಮೋಷನ್ ಬಚ್ಚಿಟ್ಟಿರ್ತೀರಾ. ಇರ್ಬೋದು ನೀವು ನರ್ವಸ್ ಆಗಿರ್ಬೋದು, ಅನ್ಕಂಫರ್ಟೇಬಲ್ ಆಗಿರ್ಬೋದು, ಅಥವಾ ಬ್ರೈನ್ ಪ್ರೆಷರ್ ನಲ್ಲಿರ್ಬೋದು. ಆದ್ರೆ ಜನಗಳು ಏನ್ ತಪ್ಪು ಮಾಡ್ತಾರೆ ಅಂದ್ರೆ ನಗುವನ್ನ ತಡೆಯೋಕ್ ಟ್ರೈ ಮಾಡ್ತಾರೆ ಹೊರತು ಆ ನಗುವಿನ ಹಿಂದಿರೋ ಅಸಲಿ ಎಮೋಷನ್ ಅರ್ಥ ಮಾಡ್ಕೊಳ್ಳಲ್ಲ. ಯಾವಾಗ ಬ್ರೈನ್ ಅಸಲಿ ಎಮೋಷನ್ ಅನ್ನ ಐಡೆಂಟಿಫೈ ಮಾಡಲ್ವೋ ಅಲ್ಲಿವರೆಗೆ ಪ್ರೆಷರ್ ರಿಲೀಸ್ ಮಾಡಲು ಅದೇ ಹಳೆಯ ಶಾರ್ಟ್ ಕಟ್ ಅನ್ನು ಯೂಸ್ ಮಾಡ್ತಿರ್ತದೆ. ಅದಕ್ಕೆ ಮುಂದಿನ ಬಾರಿ ನಗು ಬರ್ತಿದೆ ಅನ್ಸಿದ್ರೆ ಬರೀ 2 ಸೆಕೆಂಡ್ ನಿಂತು ನಿಮ್ಗೆ ಈ ಪ್ರಶ್ನೆ ಕೇಳ್ಕೊಳ್ಳಿ, ನಾನೀಗ ಎಕ್ಸಾಕ್ಟ್ ಆಗಿ ಏನ್ ಫೀಲ್ ಮಾಡ್ತಿದ್ದೀನಿ? ನರ್ವಸ್ನೆಸ್, ಆಕ್ವರ್ಡ್ನೆಸ್ ಅಥವಾ ಪ್ರೆಷರ್? ಯಾವಾಗ ನೀವು ಎಮೋಷನ್ಗೆ ಒಂದು ಹೆಸರು ಕೊಡ್ತೀರೋ ಬ್ರೈನ್ ಆಟೋಮ್ಯಾಟಿಕ್ ಆಗಿ ರಿಯಾಕ್ಷನ್ ಮೋಡ್ನಿಂದ ಅವೇರ್ನೆಸ್ ಮೋಡ್ಗೆ ಬಂದ್ಬಿಡುತ್ತೆ. ಅವೇರ್ನೆಸ್ ಜಾಸ್ತಿ ಆಗ್ತಿದ್ದಂತೆ ಆ ನಗುವಿನ ತೀವ್ರತೆ ಕಡಿಮೆ ಆಗುತ್ತೆ. ಟೆಕ್ನಿಕ್ 2, ಬ್ರೇಕ್ ಬ್ರೈನ್ಸ್ ಫೋಕಸ್ / ಬ್ರೈನ್ ಫೋಕಸ್ ಬ್ರೇಕ್ ಮಾಡಿ. ಒಂದು ವೇಳೆ ಎಮೋಷನ್ ಐಡೆಂಟಿಫೈ ಮಾಡಿದ್ಮೇಲೆಯೂ ನಗು ಬರ್ತಿದ್ರೆ ಏನ್ ಮಾಡಬೇಕು? ಇಲ್ಲೇ 2ನೇ ಟೆಕ್ನಿಕ್ ಕೆಲಸ ಮಾಡೋದು. ಯಾವಾಗ ನೀವು ನಗುವಿನ ಮೇಲೆ ಫೋಕಸ್ ಮಾಡ್ತಿರೋ ಬ್ರೈನ್ ಆ ಸಿಗ್ನಲ್ ಅನ್ನು ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಅದಕ್ಕೆ ನಗು ಬಂದ ತಕ್ಷಣ ನಿಮ್ಮ ಬ್ರೈನ್ಗೆ ಒಂದು ಹೊಸ ಕೆಲಸ ಕೊಟ್ಟುಬಿಡಿ. ಉದಾಹರಣೆಗೆ, ನಿಮ್ಮ ಕಾಲುಗಳು ನೆಲಕ್ಕೆ ಹೇಗೆ ಟಚ್ ಆಗ್ತಿವೆ ಅಂತ ಫೀಲ್ ಮಾಡಿ. ನಿಮ್ಮ ಶೂ ಅಥವಾ ಚಪ್ಪಲಿಯ ಪ್ರೆಷರ್ ಎಲ್ಲಿದೆ ಅಂತ ನೋಟಿಸ್ ಮಾಡಿ. ಅಥವಾ ಯಾರಿಗೂ ಗೊತ್ತಾಗದಂತೆ ನಿಮ್ಮ ಉಸಿರಾಟವನ್ನ ಕೌಂಟ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಇದು ಸಣ್ಣ ವಿಷಯ ಅನ್ಸ್ಬೋದು, ಆದ್ರೆ ಇದರ ಎಫೆಕ್ಟ್ ತುಂಬಾ ದೊಡ್ಡದು. ಯಾಕಂದ್ರೆ ಈಗ ಬ್ರೈನ್ಗೆ ನಗುವನ್ನ ಮಾನಿಟರ್ ಮಾಡಲು ಟೈಮ್ ಇರಲ್ಲ. ಅದರ ಅಟೆನ್ಷನ್ ಫಿಸಿಕಲ್ ಸೆನ್ಸೇಷನ್ಗೆ ಶಿಫ್ಟ್ ಆಗ್ಬಿಡುತ್ತೆ. ನಗುವಿನ ಜೊತೆ ಹೋರಾಡಬೇಡಿ, ಬರೀ ಬ್ರೈನ್ ನ ಡೈರೆಕ್ಷನ್ ಚೇಂಜ್ ಮಾಡಿ. ಟೆಕ್ನಿಕ್ 3, ಸೆಲ್ಫ್ ಡಿಸ್ಟೆನ್ಸಿಂಗ್ / ರೋಲ್ ಚೇಂಜ್ ಮಾಡಿ.
ಸೀರಿಯಸ್ ಸಿಚುವೇಶನ್ ನಲ್ಲಿದ್ದಾಗ ನಿಮ್ಮ ಇಡೀ ಗಮನ ನಿಮ್ಮ ಮೇಲೆಯೇ ಇರುತ್ತೆ. ಅಯ್ಯೋ, ನಾನ್ ನಕ್ಕಿ ಬಿಟ್ರೆ ಜನ ಏನ್ ಅನ್ಕೊಳ್ತಾರೋ, ಎಲ್ಲರೂ ನನ್ನನ್ನೇ ನೋಡ್ತಾರೆ. ನಿಮ್ಮ ರಿಯಾಕ್ಷನ್ ಅನ್ನು ನೀವೇ ಅತಿಯಾಗಿ ಅಬ್ಸರ್ವ್ ಮಾಡೋದನ್ನ ನಿಲ್ಲಿಸಿ. ಸೈಕಾಲಜಿಯಲ್ಲಿ ಸೆಲ್ಫ್ ಡಿಸ್ಟೆನ್ಸಿಂಗ್ ಅನ್ನೋ ಕಾನ್ಸೆಪ್ಟ್ ಇದೆ. ಅಂದ್ರೆ ಸಿಚುವೇಶನ್ ಅನ್ನು ನಿಮ್ಮ ಕಣ್ಣಿನಿಂದ ನೋಡೋ ಬದಲು ಹೊರಗಡೆ ನಿಂತಿರೋ ಮೂರನೇ ವ್ಯಕ್ತಿಯಾಗಿ ನೋಡಿ. ಉದಾಹರಣೆಗೆ, ನೀವು ಯಾವುದೋ ಮೀಟಿಂಗ್ ನಲ್ಲಿ ಕುಳಿತಿದ್ದೀರಾ, ನಗು ಬರ್ತಿದೆ. ಆಗ ನಾನ್ ಏನ್ ಫೀಲ್ ಮಾಡ್ತಿದ್ದೀನಿ ಅಂತ ಕೇಳೋ ಬದಲು, ನಾನು ಈ ರೂಮ್ನ ಮೂಲೆಯಲ್ಲಿ ನಿಂತು ಈ ಇಡೀ ಸೀನ್ ನೋಡ್ತಿದ್ರೆ ನನಗಿದು ಹೇಗ್ ಕಾಣಿಸ್ತಿತ್ತು ಅಂತ ಇಮ್ಯಾಜಿನ್ ಮಾಡ್ಕೊಡಿ. ಯಾವಾಗ ನೀವು ಫಸ್ಟ್ ಪರ್ಸನ್ ನಿಂದ ಥರ್ಡ್ ಪರ್ಸನ್ಗೆ ಶಿಫ್ಟ್ ಆಗ್ತಿರೋ, ಇಮೋಷನ್ ತಾನಾಗೆ ಹತೋಟಿಗೆ ಬರುತ್ತೆ. ಮುಂದಿನ ಬಾರಿ ಸೀರಿಯಸ್ ಸಿಚುವೇಶನ್ ಅಲ್ಲಿ ನಗು ಬಂದ್ರೆ ನಿಮ್ಮನ್ನು ನೀವೇ ಜಡ್ಜ್ ಮಾಡ್ಕೊಳ್ಬೇಡಿ. ಪ್ರಾಬ್ಲಮ್ ನಗು ಅಲ್ಲ, ಪ್ರಾಬ್ಲಮ್ ಇರೋದು ಬ್ರೈನ್ ಪ್ರಾಸೆಸ್ ಮಾಡೋ ಶೈಲಿಯಲ್ಲಿ. ಇವತ್ತು ನೀವು ನಗುವನ್ನ ಕಂಟ್ರೋಲ್ ಮಾಡೋದನ್ನ ಕಲ್ತ್ರಿ, ಆದ್ರೆ ಇಮೋಷನಲ್ ಕಂಟ್ರೋಲ್ ಇಲ್ಲೇ ಮುಗಿಯಲ್ಲ. ತುಂಬಾ ಜನ ನಗುವಿನಿಂದ ಅಲ್ಲ, ತಮ್ಮ ಕೋಪದಿಂದ ಸೋತ್ ಹೋಗ್ತಾರೆ. ಕೋಪ ಒಮ್ಮೆ ಕೈ ಮೀರಿ ಹೋದ್ರೆ ಇಡೀ ದಿನ ಹಾಳಾಗ್ಬಿಡುತ್ತೆ. ನೀವು ನಿಮ್ಮ ಕೋಪವನ್ನ ಕಂಟ್ರೋಲ್ ಮಾಡಬೇಕು ಅನ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ.